ಮುಳುಬಾಗಿಲು ಕೆ ಬಯ್ಯಪಲ್ಲಿ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಿಂದ ಕೋಲಾರ ಜಿಲ್ಲೆಯ ಮುಳುಬಾಗಿಲು ತಾಲೂಕಿನ ಬಹುಜನ ಕನ್ನಡ ರಕ್ಷಣಾ ವೇದಿಕೆಯ ಪ್ರಧಾನ ಕಾರ್ಯದರ್ಶಕರಿಗೆ ಪತ್ರದ ಮುಖೇನ ಮನವಿಯನ್ನು ಮಾಡಲಾಗಿದೆ. ಶೌಚಾಲಯದ ಬೇಡಿಕೆ ಹಾಗೂ ತರಗತಿಯ ಕೊಠಡಿ ಗೋಡೆಯ ದುರಸ್ತಿಯ ಬಗ್ಗೆ ಪತ್ರದ ಮೂಲಕವಾಗಿ ಮನವಿಯನ್ನು ಮಾಡಿರುವಂಥದ್ದು. ಪತ್ರ ಈ ರೀತಿಯಾಗಿದೆ. ಈ ಮೇಲ್ಕಂಡ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಕೆ ಬಯ್ಯಪಲ್ಲಿ ಶಾಲೆಯಲ್ಲಿ ಗಂಡು ಮತ್ತು ಹೆಣ್ಣು ಮಕ್ಕಳು ಒಟ್ಟು 45 ಜನರಿದ್ದಾರೆ. ಪ್ರಸ್ತುತ ಈ ಮಕ್ಕಳಿಗೆ ಒಂದೇ ಒಂದು ಶೌಚಾಲಯ ಇದ್ದು ಎಲ್ಲ ವಿದ್ಯಾರ್ಥಿಗಳು ಅದು ಬಳಸೋದಕ್ಕೆ ಅನಾನುಕೂಲವಾಗಿರುತ್ತೆ. ಹಾಗೂ ತರಗತಿ ಕೊಠಡಿಯ ಗೋಡೆಯು ಕೂಡ ದುರಸ್ತಿಯನ್ನು ಕಂಡಿದ್ದು ಬೀಳುವಂತಹ ಹಂತದಲ್ಲಿದೆ. ಮಕ್ಕಳು ತರಗತಿಯಲ್ಲಿ ಕುಳಿತುಕೊಳ್ಳೋದಕ್ಕೆ ಯೋಗ್ಯವಾಗಿ ಇರೋದಿಲ್ಲ. ಆದ್ದರಿಂದ ತಾವುಗಳು ದಯವಿಟ್ಟು ನಮ್ಮ ಶಾಲೆಯ ತರಗತಿ ಗೋಡೆಯ ವ್ಯವಸ್ಥೆ ಹಾಗೂ ಹೆಣ್ಣು ಮತ್ತು ಗಂಡು ಮಕ್ಕಳಿಗೆ ಪ್ರತ್ಯೇಕವಾಗಿ ಶೌಚಾಲಯದ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡಿಕೊಳ್ಳಲಾಗಿದೆ. ಇವತ್ತು ಟ್ರೈನಿಂಗ್ ಹಾಕಿದ್ದಾರೆ. ಡಿಸೆಂಬರ್ ನಿಮ್ಗೇನು ಸಮಸ್ಯೆ ಬರಲ್ಲ. ನಿಮ್ಗೇನಾದ್ರೂ ಸಮಸ್ಯೆ ಇದ್ರೆ ನಾನು ಇದ್ದೀನಿ. ಯಾರು ಮಾತಾಡೋಷ್ಟಿಲ್ಲ ನಿಮ್ಗೆ. ಇಲ್ಲಿ ಮಕ್ಕಳಿಗೆ ಬೆಳಗ್ಗೆ ಹಾಲು ಕೊಡ್ತಿದ್ದಾರೆ, ತರಕಾರಿ ಹಾಕ್ತಾ ಇದ್ದಾರೆ, ಪ್ರತಿಯೊಂದು ಇಲ್ಲಿ ಸೌಲಭ್ಯ ಇದೆ ಅಂತ ಹೇಳ್ತಿದ್ದಾರೆ. ಸಮಸ್ಯೆ ಏನಂದ್ರೆ ಸ್ಕೂಲ್ ಸಮಸ್ಯೆ. ಇಲ್ಲಿ ಶೌಚಾಲಯಗಳು ಒಂದೇ ಶೌಚಾಲಯ ಇರೋದು. ಹೆಣ್ಮಕ್ಳು ಇರ್ತಾರೆ, ಗಂಡು ಮಕ್ಕಳು ಇರ್ತಾರೆ. ಒಂದೇ ಶೌಚಾಲಯದಲ್ಲಿ ಹೋಗಕ್ಕೆ ತುಂಬಾ ತೊಂದರೆ ಆಗ್ತಿದೆ. ಸ್ಕೂಲಲ್ಲಿ ಈ ಸಮಸ್ಯೆ ಇದೆ, ಬಂದ್ಬಿಟ್ಟಿದೆ. ಅದೂ ರೆಡಿ ಮಾಡ್ಬೇಕಾಗತ್ತೆ. ಮಳೆ ಬಿಂದಾಗ ತುಂಬಾ ತೊಂದರೆ ಆಗ್ತಾ ಇದೆ. ಇದ್ರ ಬಗ್ಗೆನೂ ಸ್ವಲ್ಪ ನೀವು ಗಮನ ಇಡ್ಬೇಕಂತ ನಾವು ಈ ಸಂದರ್ಭದಲ್ಲಿ ತಿಳಿಸ್ಕೊಂತ ಇದ್ದೀನಿ. ಬಹುಜನ ಕನ್ನಡ ರಕ್ಷಣಾ ಸೇನೆ ನಮ್ಮ ಸಂಸ್ಥಾಪಕರು ಡಾಕ್ಟರ್ ಸಂಗಸಂದರ ವಿಜಯ್ ಕುಮಾರ್ ಮತ್ತೆ ನಮ್ಮ ಯುವಗಡ ರಾಜ್ಯಾಧ್ಯಕ್ಷರು ಅರ್ಬಾಜ್ ಅವರು ನೇತೃತ್ವದಲ್ಲಿ ಈ ಕೆಲಸ ಮಾಡೋದಕ್ಕೆ ನಾನು ಮೇಡಮ್ಗೆ ಒಂದು ಅರ್ಜಿ ಮುಖಾಂತರ ತಗೊಂಡೋಗಿ ನಾವು ಇದು ತಾಲೂಕು ಆಫೀಸ್ದಾಗಲಾಗ್ಲೂ ಎಲ್ಲಿ ಕಳಿಸ್ಬೇಕೋ ಇದು ಕಳಿಸ್ತೀವಿ. ಯಾಕಂದ್ರೆ ಈ ಸಮಸ್ಯೆ ಬಗೆಹರಿಸಬೇಕು ಅನ್ನೋ ಅದು ಅರ್ಜಿ ಮುಖಾಂತರನೂ ಕೊಡ್ತೀವಂತ ಈ ಸಂದರ್ಭದಲ್ಲಿ ಹೇಳ್ಕೊಂತ ಇದ್ದೀನಿ. ಸಮಸ್ಯೆಯನ್ನು ಕುರಿತು ನಮ್ಮ ಮುಖ್ಯ ಶಿಕ್ಷಕರು ಮೇಡಮ್ ಅವರು ಅರ್ಜಿಯನ್ನು ಕೊಟ್ಟು ಈ ಸಮಸ್ಯೆಯನ್ನು ಇದು ಮಾಡ್ತಾ ಇದ್ದಾರೆ. ಈ ಸಮಸ್ಯೆಯನ್ನು ಬಗೆಹರಿಸ್ತಾ ಇದ್ದಾರೆ ಅಂತ ಈ ಅರ್ಜಿ ತಗೊಂಡು ಹೋಗ್ತಾ ಇದ್ದೀನಿ ನಾನು. ಅಷ್ಟೇ. ಚೆನ್ನಾಗಿ ಪಾಠ ಹೇಳ್ಕೊಡ್ತಾರಾ? ಊಟ ಚೆನ್ನಾಗಿ ಆಗ್ತಾ ಇದ್ದಾರಾ? ಬೆಳಗ್ಗೆ ನಿಮ್ಗೆ ಹಾಲು ಕೊಡ್ತಾರಾ? ಡೈಲಿ ಮೊಟ್ಟೆ ಕೊಡ್ತಿದ್ದಾರಾ? ಚೆನ್ನಾಗಿ ಮಾಡ್ಕೊಡ್ತಾರಾ? ಸರಿ, ಆಯ್ತು. ಬೆಳಗ್ಗೆ ಹಾಲು ಕೊಡ್ತಾರೆ, ಮಧ್ಯಾಹ್ನ ಊಟ ಹಾಕ್ತಾರೆ, ಆಮೇಲೆ ಮೊಟ್ಟೆ ಹಾಕ್ತಾರೆ. ಬೆಳಗ್ಗೆ ಹಾಲು ಕೊಡ್ತಾ ಇದಾರಾ? ಮೇಡಮ್ ಚೆನ್ನಾಗಿ ಪಾಠ ಹೇಳ್ಕೊಡ್ತಾರಾ? ಎಷ್ಟನೇ ಕ್ಲಾಸ್ ನೀನು? ನಿನ್ನ ಹೆಸರು? ತೇಜಸ್ವಿ. ಫೋರ್ತಾ? ನಿನ್ನ ಹೆಸರೇನಮ್ಮ? ನಿನ್ನ ಹೆಸರೇನು? ಶ್ರೀಲಕ್ಷ್ಮಿ. ಏನೇನ ತರಕಾರಿ ಏನೇನು ಕೊಡ್ತಾರ? ಏನೇನ್ ತಿಂದೆ ನೆನ್ನೆ ನೀನು? ನೆನ್ನೆ ಇಲ್ವಾ? ನೆನ್ನೆ ಬಿಡು, ರಜಾ. ಮೊನ್ನೆ ಏನ್ ಕೊಟ್ರು? ಇವತ್ತೇನ್ ಕೊಟ್ರು? ತರಕಾರಿ ಎಲ್ಲ ಕೊಟ್ರ? ಎಲ್ಲ ಚೆನ್ನಾಗಿ ಹಾಕಿ ಕೊಡ್ತಾರ? ಮೊಟ್ಟೆ ಡೈಲಿ ಹಾಕ್ತಾ ಇದಾರ? ಹಾಲು ಡೈಲಿ ಹಾಕ್ತಾರ? ಪ್ರಶಾಂತ್ ಏನ್ ಪ್ರಶಾಂತ? ಎಷ್ಟನೇ ಕ್ಲಾಸ್ ನೀನು? ಸಿಕ್ಸ್ತ್. ಏನೇನ್ ಕೊಡ್ತಾರ ಡೈಲಿ? ಬೆಳಗ್ಗೆ ಹಾಲು ಕೊಡ್ತಾರೆ, ಪ್ರೇಯರ್ ಮಾಡ್ತಾರೆ. ಮಧ್ಯಾಹ್ನ ಊಟ, ಅನ್ನ ಸಾರು, ಮೊಟ್ಟೆ ಎಲ್ಲ ಕೊಡ್ತಾರ. ನಿನ್ನ ಹೆಸರೇನು? ಅರವಿಂದ್. ಎಷ್ಟನೇ ಕ್ಲಾಸ್ ನೀನು? ಚೆನ್ನಾಗಿ ಹೇಳ್ಕೊಡ್ತಿದಾರ? ಇನ್ನೇನು ಏನ್ ಕೊಡ್ತಾರೆ ಬೆಳಗ್ಗೆ? ಹಾಲು ಕೊಡ್ತಾರೆ, ಪ್ರತಿದಿನ ಕೊಡ್ತಾರಲ್ವಾ? ಇವಾಗ ಇಲ್ಲಿ ಶೌಚಾಲಯ ಸಮಸ್ಯೆ ಏನಿದೆ ಅಂದ್ರೆ ನಾನು ಹೇಳೋದಲ್ಲ, ಮಕ್ಕಳಿಂದಾನೇ ಹೇಳಿಸ್ತೀನಿ ನೋಡಿ. ಅಲ್ಲಿ ಸಮಸ್ಯೆ ಏನಿದೆ ಅಂತ ಅವರೇ ಹೇಳ್ತಾರೆ. ಪಾಪ ಏನಪ್ಪ, ಏನ್ ಸಮಸ್ಯೆ ಇಲ್ಲಿ ಶೌಚಾಲಯ ಇದ್ರಲ್ಲಿ? ಬಾತ್ರೂಮ್ ಎಲ್ಲ ಒಂದೇ ಇರೋದು, ಅದೆಲ್ಲ ಮುರಿದೋಗೈತೆ. ಅದಕ್ಕೆ ಬೇರೆಗಳೆಲ್ಲ ಇಲ್ಲಿ ಬಂದ್ಬಿಟ್ಟೈತೆ. ಹೊಸದ್ ಗಂಡ್ ಮಕ್ಳಿಗೊಂದು, ಹೆಣ್ಮಕ್ಳಿಗೊಂದು ಶೌಚಾಲಯ ಬೇಕು. ನೋಡಿದ್ರ ನೀವೇ ಈ ತರ ಮಕ್ಕಳೆಲ್ಲ ಈ ತರ ಒಂದೇ ಶೌಚಾಲಯಲ್ಲಿ ಒದ್ದಾಡ್ತಾ ಇದಾರೆ. ಒಂದ್ ಶೌಚಾಲಯ ಅಂದ್ರೆ ಇಷ್ಟು ಮಕ್ಕಳಿದಾರೆ. ಎಷ್ಟು ಜನ ಇದಾರಪ್ಪ ಎಲ್ಲರೂ? ಎಷ್ಟು ಜನ ಇದ್ದೀರಾ ನೀವು? 45 ಜನ ಇದಾರೆ. ಇಲ್ಲಿ 45 ಜನ ಮಕ್ಕಳಿಗೆ ಇಲ್ಲಿ ಬಾತ್ರೂಮ್ ಸಮಸ್ಯೆ ಇದ್ರೆ ಒಂದು ಬೇಸರದ ವಿಷಯ ಅಲ್ಲ.
ನೀವು ನೋಡ್ತಿದ್ದೀರಾ, ನೀವೇ ನೋಡ್ತಿದ್ದೀರಲ್ಲ. ಈ ಬೇಸರದ ವಿಷಯ ನಮ್ಗೆ ಇದು ನೋಡಕ್ ನಮ್ಗೆ ಒಂದು ಬೇಸರ ಆಗ್ತದೆ. ಇದರಿಂದ ತಮ್ಮಲ್ಲಿ ಶಾಸಕರಿಗಾಗ್ಲಿ ಸರ್ಕಾರದವ್ರಿಗಾಗ್ಲಿ ಇಲ್ಲಿ ಯಾರಿಗಾಗ್ಲಿನೂ ಮನವಿ ಮಾಡ್ಕೊಂತು ಈ ಸಮಸ್ಯೆಯನ್ನು ಬಗೆಹರಿಸಬೇಕಂತ ತಮ್ಮಲ್ಲಿ ವಿನಂತಿಸುತ್ತೇನೆ. ಕೆ ಬೈಯಪ್ಪಲ್ಲಿ ಗ್ರಾಮದಲ್ಲಿ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಲ್ಲಿ ಸಮಸ್ಯೆ ಏನಂತ ನೀವು ಕೇಳಿದ್ದೀರಾ ಆಲ್ರೆಡಿ. ಇದರಲ್ಲಿ ನಮ್ಮ ಸರ್ಕಾರದವರು, ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾಗ್ಲಿ, MLA ಅವರು, ನಮ್ಮ ಶಾಸಕರಾಗ್ಲಿ, ಮತ್ತೆ ನಮ್ಮ ಇದು ಸ್ಕೂಲು ಯಾರು ಹೇಳಿದ್ವಿ, ಎಜುಕೇಶನ್ ಮಿನಿಸ್ಟರ್ ಆಗಲಿ ಇದ್ರ ಬಗ್ಗೆ ಸ್ವಲ್ಪ ಇದು ಮಾಡ್ಕೋಬೇಕು, ನೀವು ಗಮನ ಇಡಬೇಕು. ಈ ಥರ ಮಕ್ಕಳು ಒಳ್ಳೆ ಎಜುಕೇಶನ್ ಮಾಡ್ತಾ ಇದ್ರೆ ಇವರಿಗೆ ನೀವು ನಿಮ್ಮಿಂದ ಇದು ಅನುಕೂಲ ಆಗ್ಬೇಕಂತ ಹೇಳ್ಕೊತಾ ಇದ್ದೀನಿ. ಈ ಸಂದರ್ಭದಲ್ಲಿ ನಾನು ಕನ್ನಡ ರಕ್ಷಣಾ ಸೇನೆಯಿಂದ ನಾನು ತಾಲೂಕು ಕಾರ್ಯದರ್ಶಿಯಾಗಿ ಇಲ್ಲಿಗೆ ಬಂದಿದ್ದೀನಿ. ಕೆ ಬೈಯಪ್ಪಲ್ಲಿ ಗುಮ್ಕಲ್ ಪಂಚಾಯತ್ ಬರುತ್ತೆ. ಇದು ಕೆ ಬೈಯಪ್ಪಲ್ಲಿ ಗ್ರಾಮ. ಇಲ್ಲಿ ಸಮಸ್ಯೆ ಏನಂದ್ರೆ ತುಂಬಾ 2-3 ವರ್ಷಗಳಿಂದ ಒಂದು ಗೋಡೆ ಇಲ್ಲಿ ಸೀಲೋಗಿದೆ. ತುಂಬಾ ತೊಂದರೆ ಇದೆ. ಇಲ್ಲಿ ಮಳೆ ಬಿಂದ್ರೂ ಈ ತರ ಈ ಕಡೆಯಿಂದ ತುಂಬಾ ಸಮಸ್ಯೆ ಆಗ್ತಾ ಇದೆ ಮಕ್ಕಳಿಗೆ. ಆದ್ರೆ ಈ ಸಮಸ್ಯೆಯನ್ನು ಬಗೆಹರಿಸ್ಬೇಕಂತ ಇದು ನಾನು ಹೇಳಕ್ಕೆ ಇಲ್ಲಿ ಬಂದಿದ್ದೀನಿ ಇವತ್ತು ಮಕ್ಕಳಿಗೆ ಹೇಳೋಣ. ಏನ್ ಅವ್ರ ತೊಂದರೆ ಅಂತ ಅವರೇ ಹೇಳ್ತಾರೆ ಅವ್ರ ಮುಖಾಂತರ. ಏನಪ್ಪಾ ಇಲ್ಲಿ ಏನಾಗತ್ತೆ ನೀವು ಇಲ್ಲಿ ಕುತ್ಕೊಂಡ್ರೆ ಗೋಡೆ ಭಯ ಆಗತ್ತೆ. ಇಲ್ಲಿ ಕುತ್ಕೊಂಡ್ರೆ ಭಯ ಆಗತ್ತೆ. ಮಳೆ ಬರುತ್ತೆ. ಆ ಮಳೆ ಬರೋವಾಗ ಈ ನೀರೆಲ್ಲ ಒಳಗಡೆ ಬರುತ್ತೆ. ಭಯ ಆಗತ್ತೆ ಸರ್ ಅವಾಗ. ಈ ತರ ಎಲ್ಲ ಆಗ್ತಿದ್ಯಾ? ಇದರಿ ಮತ್ತೆ ಶೌಚಾಲಯದ ಏನಪ್ಪ ಪ್ರಾಬ್ಲಮ್? ಶೌಚಾಲಯದು ಇನ್ನೊಂದು, ಯಾಕಂದ್ರೆ ಶೌಚಾಲಯಗಳು ಇಲ್ಲಿ ತುಂಬಾ ಹೆಣ್ಮಕ್ಳು ಇದ್ದಾರೆ, ಗಂಡ್ ಮಕ್ಳು ಇದ್ದಾರೆ. ಇಲ್ಲಿ ಅವರು ಒಂದು 6ನೇ ಕ್ಲಾಸ್ 7ನೇ ಕ್ಲಾಸ್ ಒಂದೇ ಶೌಚಾಲಯಲ್ಲಿ ಗಂಡ್ ಮಕ್ಳು ಹೋಗ್ಬೇಕು, ಹೆಣ್ಮಕ್ಳು ಒಂದೇ ಶೌಚಾಲಯಲ್ಲಿ ಹೋಗ್ಬೇಕಾಗತ್ತೆ. ವೇಟ್ ಮಾಡ್ಬೇಕು, ಅರ್ಧ ಗಂಟೆ ವೇಟ್ ಮಾಡಿ. ಈ ತರ ಸಮಸ್ಯೆಗಳನ್ನು ಈ ಸ್ಕೂಲ್ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕೆ ಬೈಯಪ್ಪಲ್ಲಿ ಈ ಸಮಸ್ಯೆಗಳಿದೆ. ಇಲ್ಲಿ ಮಕ್ಕಳಿಗೆ ಸ್ವಲ್ಪ ತೊಂದರೆ ಇದೆ. ಅದರಿಂದ ಇಲ್ಲಿ ನಾನು ಒಂದು ಕಾರ್ಯದರ್ಶಿನಾಗಿ ಈ ಸಮಸ್ಯೆಯನ್ನು ನಿಮ್ಮನ್ನ ತಿಳಿಸ್ತಾ ಇದ್ದೀನಿ. ಇಲ್ಲಿ ಶಾಸಕರಾಗ್ಬೋದು, ಸರ್ಕಾರಿ ಅಧಿಕಾರಿಗಳಾಗ್ಬೋದು, ಯಾರೇ ಇರಲಿ ಇದಕ್ಕೆ ಗಮನಕ್ಕೆ ತರಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಂತ ಇದ್ದೀನಿ, ಕೇಳ್ಕೊಂತ ಇದ್ದೀನಿ. ಯಾಕಂದ್ರೆ ಈ ತರ ತೊಂದರೆಗಳು ಮಕ್ಕಳಿಗೆ, ಚಿಕ್ಕ ಮಕ್ಕಳು ಏನಾದ್ರೂ ಅನಾಹುತ ಆಗಿತ್ತು, ಅಕಸ್ಮಾತ್ ಆ ಗೋಡೆ ಬಿದ್ದು ಏನಾದ್ರೂ ಸಮಸ್ಯೆ ಆದ್ರೆ, ಅವ್ರಿಗೇನಾದ್ರೂ ಸಮಸ್ಯೆ ಆದ್ರೆ ಇಲ್ಲಿಕ್ಕೆ ಯಾರು ಕಾರಣ ಹೇಳಿ? ಟೀಚರ್ಸ್ ಬರ್ತಾರೆ, ಅವ್ರೇನೋ ಶಿಕ್ಷಕರು ಇಲ್ಲೆಲ್ಲ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದಾರೆ ಪಾಠ ಅಂತ ಹೇಳಿದ್ದಾರೆ. ಶಿಕ್ಷಕರು ಏನೂ ತೊಂದರೆ ಇಲ್ಲ. ಪ್ರತಿಯೊಂದು ಶಿಕ್ಷಕರು ಇಲ್ಲಿ ಇಂಗ್ಲಿಷ್ ಆಗ್ಲಿ, ಕನ್ನಡ ಆಗ್ಲಿ, ನಮ್ಮ ಮೇಡಮ್ ಆಗ್ಲಿ ಪ್ರತಿಯೊಂದು ಚೆನ್ನಾಗಿ ಮಾತಾಡ್ತಾರೆ. ಯಾವಾಗಕ್ಕೂ ಫಂಕ್ಷನ್ ಆಗ್ಲಿ ಕರೀತಾರೆ. ಇಲ್ಲಿ ಸಮಸ್ಯೆ ಏನಾದ್ರು ಇದ್ರೂ ಅವರು ಈ ತರ ಬನ್ನಿಯಪ್ಪ ಅಂತ ಹೇಳ್ತಾರೆ. ಅದರಿಂದ ಅವ್ರ ಸಮಸ್ಯೆ ಏನಿಲ್ಲ. ಇಲ್ಲಿ ಮುಖ್ಯೋಪಾಧ್ಯಾಯರು, ಶಿಕ್ಷಕರು ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದಾರೆ ಮಕ್ಕಳಿಗೆ. ಇಲ್ಲಿ ಸಮಸ್ಯೆ ಏನಂದ್ರೆ ಈ ತರ ಸಮಸ್ಯೆ ಇದೆ. ಆ ಗೋಡೆ ಸಮಸ್ಯೆ ಮತ್ತೆ ಆ ಬಾತ್ರೂಮ್ ಸಮಸ್ಯೆ ಒಂದಿದೆ. ಈ ಸಮಸ್ಯೆ ಇಂತ ಒಂದು ಒಳ್ಳೆ ಎಜುಕೇಶನ್, ಇಲ್ಲಿ ಒಳ್ಳೆ ಎಜುಕೇಟ್ ಹೇಳ್ಕೊಡ್ತಾರೆ. ತುಂಬಾ ಇಲ್ಲಿ ಓದಿರೋರು ಪ್ರತಿಯೊಂದು ಮಕ್ಕಳು ಹೇಳ್ತಾರೆ ತುಂಬಾ ಚೆನ್ನಾಗಿ ಓದಿದೀವಿ, ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ. ಇಲ್ಲಿ ಓದಿರೋರೆಲ್ಲ ಪಾಸ್ ಆಗಿ ಒಂದು ಒಳ್ಳೆ ಮಾಡ್ತಾ ಇದಾರೆ. ಯಾಕಂದ್ರೆ ಇಷ್ಟು ಒಳ್ಳೆ ಎಜುಕೇಶನ್ ಸ್ಕೂಲಲ್ಲಿ ಈ ತರ ಸಮಸ್ಯೆ ಇದ್ರೆ ನಮ್ಗೆ ತುಂಬಾ ಬೇಸರ ಆಗ್ತಾ ಇದೆ. ಅದರಿಂದ ಇದ್ರ ಬಗ್ಗೆ ನೀವು ಸ್ವಲ್ಪ ಬಗೆಹರಿಸ್ಕೊಂಡು ಸರ್ಕಾರದವರು, ನಮ್ಮ ಶಾಸಕರಾಗ್ಲಿ, ಸರ್ಕಾರದವರಾಗ್ಲಿ ಇಲ್ಲಿ ಈ ಸ್ಕೂಲಿನ ಸಮಸ್ಯೆಯನ್ನು ಸ್ವಲ್ಪ ತಿಳಿಸ್ಕೊಂಡು ಇಲ್ಲಿ ಈ ಸಮಸ್ಯೆಯನ್ನು ಮಾಡ್ಬೇಕಂತ ತಮ್ಮಲ್ಲಿ ವಿನಂತಿಸುತ್ತಿದ್ದೇನೆ.